हरिः व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಒಟ್ಟು ಇಲ್ಲಿಯ ತನಕ ಮೂರನೇ ಅಧ್ಯಾಯದಲ್ಲಿ 37 ಶ್ಲೋಕಗಳ ಚಿಂತನೆಯಾಗಿದೆ. ಇಂದಿನಿಂದ 38ನೇ ಶ್ಲೋಕದ ಚಿಂತನೆ ಪ್ರಾರಂಭ ಆಗುತ್ತೆ. ಶ್ಲೋಕ ಹೇಳ್ತೇನೆ, ನೀವು ಹೇಳಿ. ಅಥಾಬ್ಜನಾಭ ಪ್ರತಿಹಾರ ಪಾಲವು ಶಾಪಾತ್ರಿಶಃ ಭೂಮಿತಲೇಭಿಜಾತೌ ದಿತ್ಯಾಂ ಹಿರಣ್ಯೌ ಅಥ ರಾಕ್ಷಸೌ ಚ ಪೈತೃಶ್ವಸೇಯೌ ಚ ಹರೇ ಪರಸ್ತಾತ್. ಪದಚ್ಛೇದ ಹೀಗಿದೆ: ಅಥ ಅಬ್ಜನಾಭ ಪ್ರತಿಹಾರ ಪಾಲೌ ಶಾಪಾತ್ ತ್ರಿಶಃ ಭೂಮಿತಲೆ ಅಭಿಜಾತೌ ದಿತ್ಯಾಂ ಹಿರಣ್ಯೌ ಅಥ ರಾಕ್ಷಸೌ ಚ ಪೈತೃಶ್ವಸೇಯೌ ಚ ಹರೇಃ ಪರಸ್ತಾತ್. ಹೀಗೆ ಮೊದಲು ವರಾಹ ಅವತಾರದ ಚರಿತ್ರೆಯನ್ನು ಹೇಳಿದರು. ಇದು ಆದದ್ಯಾವಾಗ? ಸ್ವಯಂಭುವ ಮನ್ವಂತರದ ಪ್ರಾರಂಭದಲ್ಲಿ. ಆವಾಗ ಭೂಮಿ ತನ್ನ ಭಾರದಿಂದಾಗಿ ತಾನು ಮುಳುಗ್ತಾ ಇದ್ದಾಗ ಯಾವ ಸ್ವಯಂಭುವ ಮನ್ವಂತರಕ್ಕೆ ಅಧಿಪತಿಯಾದಂಥ ಸ್ವಯಂಭುವ ಮನುಗಳು ಬಂದು ಬ್ರಹ್ಮದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಆವಾಗ ಬ್ರಹ್ಮದೇವರು ಹೋಗಿ ಪರಮಾತ್ಮ ಹತ್ರ ಪ್ರಾರ್ಥನೆ ಮಾಡಿದಾಗ ಆ ಬ್ರಹ್ಮದೇವರ ಮೂಗಿನ ಹೊಳ್ಳೆಯಿಂದಲೇನೆ ಪುಟಾಣಿಯಾದಂತಹ ಒಂದು ಬಿಳಿಯ ಬಣ್ಣದ ಹಂದಿಯ ಮರಿ ಬರುತ್ತೆ, ಶ್ವೇತವರಾಹ. ಸ್ವಯಂ ಪರಮಾತ್ಮನೆ ಬರ್ತಾನೆ. ಬಂದ ತಕ್ಷಣ ಆಕಾಶದೆತ್ತರಕ್ಕೆ ಬೆಳೆದು ತಾನು ಆ ಭೂಮಿಯನ್ನು ತೆಗೆದಿಡ್ಲಿಕ್ಕೆ ಅಂತ ಹೋಗ್ತಾನೆ. ಆವಾಗ ಆದಿ ಹಿರಣ್ಯಾಕ್ಷ ಎನ್ನುವಂತಹ ದೈತ್ಯ ಸ್ವಯಂ ಬ್ರಹ್ಮದೇವರಿಂದಲೇ ಹುಟ್ಟಿದಂಥವನು, ಅವನು ಅಲ್ಲಿ ಅದಕ್ಕೆ ವಿರೋಧವನ್ನ ಮಾಡ್ತಾನೆ, ಎತ್ತಬಾರದು ಅಂತ. ಆವಾಗ ಪರಮಾತ್ಮ ತಾನು ಆ ಆದಿ ಹಿರಣ್ಯಾಕ್ಷದನ್ನ ಸಂಹಾರವನ್ನು ಮಾಡಿ ಕೊನೆಗೆ ಭೂಮಿಯನ್ನ ಮೇಲೆ ಎತ್ತಿ ಇಡ್ತಾನೆ. ಇದು ಪ್ರಾರಂಭದಲ್ಲಿ ಆದಂತಹ ಯಾವ ವರಾಹಾವತಾರ. ಅದಾದ ಮೇಲೆ ಎರಡನೇ ಬಾರಿಯಾದಂತಹ ವರಾಹಾವತಾರದ ಬಗ್ಗೆ ಈಗ ತಿಳಿಸ್ತಾ ಇದ್ದಾರೆ. ಅಥ ಅಂದ್ರೆ ಆಮೇಲೆ, ಈ ಎಲ್ಲ ಅವತಾರಗಳು ಮೊದಲ ಅವತಾರ ಆದ ಮೇಲೆ ಮುಂದೆ ಅಬ್ಜನಾಭ ಪ್ರತಿಹಾರ ಪಾಲೌ. ಅಬ್ಜನಾಭ ಅಂದ್ರೆ ಪರಮಾತ್ಮನಿಗೆ ಅಬ್ಜನಾಭ ಅಂತ ಹೆಸರು. ಅಪ ಅಂತಂದ್ರೆ ನೀರು, ಜ ಅಂದ್ರೆ ಅದರಲ್ಲಿ ಹುಟ್ಟಿದ್ದು, ಅಬ್ಜ ಅಂದ್ರೆ ಕಮಲ, ನಾಭ ಅಂದ್ರೆ ಹೊಕ್ಕಳು, ಅಂದ್ರೆ ಅಬ್ಜನಾಭ ಅಂದ್ರೆ ಪದ್ಮನಾಭ ಪರಮಾತ್ಮ ಅಂತ. ಅವನ ಪ್ರತಿಹಾರ ಪಾಲು. ಪ್ರತಿಹಾರ ಅಂತಂದ್ರೆ ಒಳಗಡೆ ಹೋಗುವುದು ಮತ್ತು ಹೊರಗಡೆ ಬರುವುದು ಅಂತ ಅರ್ಥ. ಪ್ರತಿಹಾರ ಅಂತಲೇ ಒಳಗಡೆ ಹೋಗೋದು, ಹೊರಗಡೆ ಬರುವುದು ಅಂತ. ಯಾವ್ದ್ರಲ್ಲಿ ನಾವು ಮಾಡ್ತೇವೆ ಒಳಗಡೆ ಹೋಗೋದು ಹೊರಗಡೆ ಬರುವುದನ್ನ? ಬಾಗಿಲಿನಲ್ಲಿ ಮಾಡ್ತೇವೆ. ಬಾಗಿಲಿನಿಂದ ಒಳಗಡೆ ಬಂದ್ರೆ ನಾವು ಮನೆ ಒಳಗಡೆ ಬಂದ್ವಿ ಅಂತ ಅರ್ಥ. ಬಾಗಿಲಿನ ಆ ಕಡೆ ಕಾಲಿಟ್ರೆ ಹೊರಗಡೆ ಹೋದ್ವಿ ಅಂತ ಅರ್ಥ. ಆಗಮನ ನಿರ್ಗಮನ ಅಂತ.
ಹಾಗೆ ಪ್ರತಿಹಾರ ಅಂದ್ರೆ ಬಾಗಿಲಿನ, ಪಾಲವು ಅಂದ್ರೆ ರಕ್ಷಣೆ ಮಾಡುವಂಥವರು ಅಂದ್ರೆ ದ್ವಾರಪಾಲಕರು. ಅಂತಹ ಪ್ರತಿಹಾರ ಪಾಲು, ಅಬ್ಜನಾವ ಪ್ರತಿಹಾರ ಪಾಲು, ಪರಮಾತ್ಮನ ದ್ವಾರಪಾಲಕರಾದಂತಹ ಜಯ ವಿಜಯರು. ಅವರೇನಾದ್ರೂ ಶಾಪಾತ್, ಶಾಪದಿಂದ ಅಂತ. ಯಾರ ಶಾಪದಿಂದ? ಸನಕಾದಿ ಋಷಿಗಳ ಶಾಪದಿಂದ. ಸನಕ ಸನಂದನಾದಿಗಳು ಅವರು ಪರಮಾತ್ಮನ ದರ್ಶನಕ್ಕೆ ಅಂತ ಬಂದಾಗ ಇವರು ಬಿಡ್ಲಿಲ್ಲ. ಕೊನೆಗೆ ಅವರ ಶಾಪದಿಂದಾಗಿ ಅವರೇನಾದ್ರು ಭೂಮಿ ತಳೆ ತ್ರಿಶಃ ಅಭಿಜಾತು, ಭೂಮಿಯ ಮೇಲೆ 3 ಸಲ ಅವರು ಹುಟ್ಟಿದರು ದುಷ್ಟ ಸ್ವಭಾವದಿಂದಾಗಿ ಅಂತ. ಅದರಲ್ಲಿ ಮೊದಲನೇದು ಯಾವುದು ಅಂತಂದ್ರೆ ದಿತ್ಯಾಂ ಹಿರಣ್ಯಾವಥ ರಾಕ್ಷಸೌಚ. ಯಾವ ಹಿಂದೆ ನಾವು ನೋಡಿದಂತೆ ಪುನಶ್ಚ ಮಾರೀಚತೇವ ಜಾತಃ ಅಂತ ಹೇಳಿದ್ವಲ್ಲ. ಮಾರೀಚ ಅಂತಂದ್ರೆ ಮರೀಚ ಋಷಿಗಳ ಮಕ್ಕಳಾದಂತಹ ಕಶ್ಯಪ ಋಷಿಗಳು. ಆ ಕಶ್ಯಪ ಋಷಿಗಳು ಮತ್ತು ಅದಿತಿ ದೇವಿಯಲ್ಲಿ ವಿಶೇಷವಾಗಿ ಜಯ ವಿಜಯರು ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಎನ್ನುವಂತಹ ರೂಪದಿಂದಾಗಿ ಅವರು ಹುಟ್ಟುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಒಂದು ಸ್ಪಷ್ಟವಾಗಿ ಪರಮಾತ್ಮ ಹೇಳಿದ್ದ, ನಾನೇ ನಿಮ್ಮನ್ನು 3 ಅವತಾರಗಳಲ್ಲಿ ಸಂಹಾರ ಮಾಡ್ತೇನೆ ಅಂತ. ಇನ್ನೊಂದು ಸನಕ ಸನಂದನಾದಿಗಳ ಶಾಪ. ಹಾಗೆ ಭಾಗವತದಲ್ಲಿ ಹೇಳುವಂತೆ ಇದರ ಜೊತೆಗೆ ಆ ದಿತಿ ದೇವಿ ಕಶ್ಯಪ ಋಷಿಗಳಿಗೆ ಒತ್ತಾಯ ಮಾಡ್ತಾಳೆ. ಅವಳಿಗೆ ಕಾಮದ ಆಸೆ ಆಗುತ್ತೆ, ನಾವಿಬ್ಬರು ಕೂಡ ಸೇರೋಣ, ಸಂಘ ಮಾಡೋಣ ಅಂತ. ಆವಾಗ ಸಂಧ್ಯಾಕಾಲ ದೇವತೆಗಳು ಓಡಾಡುವಂತ ಸಂದರ್ಭ, ವಿಶೇಷವಾಗಿ ಅವಾಗ ಅನುಷ್ಠಾನಾದಿಗಳನ್ನ ಮಾಡಬೇಕು, ಇವಾಗ ಬೇಡ ಅಂತ ಹೇಳ್ತಾರೆ. ಎಷ್ಟು ಹೇಳಿದ್ರು ಕೂಡ ಕೇಳೋದಿಲ್ಲ. ಹಾಗೆ ಬಲಾತ್ಕಾರದಿಂದಾಗಿ ಸಂಧ್ಯಾ ಸಂದರ್ಭದಲ್ಲಿ ಸಂಘ ಮಾಡಿದ್ದರ ಪರಿಣಾಮವಾಗಿ ಇಂತಹ ದುಷ್ಟರು ಹುಟ್ಟಿದರು ಅಂತ ತಿಳಿಸ್ತಾರೆ ಭಾಗವತದಲ್ಲಿ. ಹೀಗೆ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಅವರು ರಾಕ್ಷಸರಾದಂತಹ ಅವರಿಬ್ಬರು ಕೂಡ ಹುಟ್ಟುತ್ತಾರೆ. ಅದಾದ ಮೇಲೆ ರಾಕ್ಷಸವು ರಾವಣ ಮತ್ತು ಕುಂಭಕರ್ಣ. ರಾವಣ ಕುಂಭಕರ್ಣರ ಹುಟ್ಟಾಗುತ್ತೆ. ಅದಾದ ಮೇಲೆ ಪೈತೃಶ್ವಸೇಯೌಚ ಹರೇ ಪರಸ್ತಾತ್. ಪೈತೃಶ್ವಸೇಯ ಅಂದ್ರೆ ಪಿತೃಶ್ವಸ ಅಂದ್ರೆ ತಂದೆಯ ಅಕ್ಕ ತಂಗಿ ಅಂತ ಅರ್ಥ, ಅರ್ಥಾತ್ ಸೋದರತ್ತೆ. ವಿಶೇಷವಾಗಿ ಪಿತೃಶ್ವಸೇಯೋ ಹರೇ ಪರಸ್ತಾತ್. ಹರೇ ಅಂದ್ರೆ ಶ್ರೀಕೃಷ್ಣನ ಪಿತೃಶ್ವಸ, ತಂದೆಯ ಅಕ್ಕ ತಂಗಿಯರು ಅಂದ್ರೆ ಸೋದರತ್ತಿಯರು, ಪೃಥುಶ್ರವ ಮತ್ತು ಪೃಥುದೇವ ಅಂತ, ವಸುದೇವನ ಅವರು ಅಕ್ಕ ತಂಗಿಯರು. ಅವರ ಮಕ್ಕಳಾಗಿ ಶಿಶುಪಾಲ ಮತ್ತು ದಂತವಕ್ರರು ಇವರು ಹುಟ್ಟಿದರು ಅಂತ. ಅಂದ್ರೆ 3 ಸಲ ಹುಟ್ಟಬೇಕು ಅಂತ ಶಾಪ ಇತ್ತು. ಅದಕ್ಕನುಗುಣವಾಗಿ ಹಿರಣ್ಯಕಶಿಪು ಹಿರಣ್ಯಾಕ್ಷ, ರಾವಣ ಕುಂಭಕರ್ಣ ಮತ್ತು ಶಿಶುಪಾಲ ದಂತವಕ್ರ ಅಂತ 3 ಸಲ ಇವರು ದೈತ್ಯ ಸ್ವಭಾವದವರಾಗಿ ಭೂಮಿಯ ಮೇಲೆ ಹುಟ್ಟಿದರು ಎಂಬುದಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇವರನ್ನು ಸಂಹಾರ ಮಾಡಬೇಕಂತನೇನೆ ಪರಮಾತ್ಮ ವರಾಹನಾಗಿ, ನರಸಿಂಹನಾಗಿ, ರಾಮನಾಗಿ, ಕೃಷ್ಣನಾಗಿ ಅವತಾರ ಮಾಡಿದ. ಇವರನ್ನು ಸಂಹಾರ ಮಾಡಿದ. ರಾಮಾವತಾರದಲ್ಲಿ ಮತ್ತು ಕೃಷ್ಣಾವತಾರದಲ್ಲಿ ಬೇರೆ ರಾಕ್ಷಸರನ್ನು ಕೂಡ ಅನೇಕ ಜನರನ್ನ, ದುಷ್ಟರನ್ನ ಸಂಹಾರ ಮಾಡಿದ ಅಂತ ನಾವು ತಿಳಿಬೇಕು. ಹೀಗೆ ಇವರು ಭೂಮಿಯಲ್ಲಿ ಹುಟ್ಟಿದರು ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕ. ಹತೋ ಹಿರಣ್ಯಾಕ್ಷ ಉದಾರ ವಿಕ್ರಮ ದಿತೆ ಸುತೋಯೋ ಅವರಜಃ ಸುರಾರ್ಥೆ ಧಾತ್ರಾರ್ಥಿತೇನೈವ ವರಾಹ ರೂಪಿಣ ಧರೋಧೃತೌ ಪೂರ್ವ ಹತೋಬ್ಜ ಜೋದ್ಭವ. ಪದಚ್ಛೇದ. ಹತಃ ಹಿರಣ್ಯಾಕ್ಷ ಉದಾರ ವಿಕ್ರಮ ದಿತೇಃ ಸುತಃ ಯಹ ಅವರಜಃ ಸುರಾರ್ಥೇ.
ಧಾತ್ರ ಅರ್ಥಿತೇನ ಏವ ವರಾಹ ರೂಪಿಣ ಧರೋಧೃತೌ ಪೂರ್ವಹತಃ ಅಬ್ಜಜೋದ್ಭವ. ಇದರಲ್ಲಿ ಮೊದಲು ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪುಗಳು ಹುಟ್ಟಿದರು. ಅವರನ್ನ ದಿತೇಸುತಃ, ದ್ವಿತೀಯ ಮಕ್ಕಳು ಇಬ್ಬರು, ನಾವು ಹಿಂದೆ ಕೇಳಿದಂತೆ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ ಅಂತ. ಅದರಲ್ಲಿ ಅವರಜಃ, ಅವರ ಅಂದ್ರೆ ಕೊನೆಯವನು, ಚಿಕ್ಕವನು ಅಂತ. ಅದರಲ್ಲಿ ಅವರಜ ಚಿಕ್ಕವನು ಯಾರು ಅಂತಂದ್ರೆ ಹಿರಣ್ಯಾಕ್ಷ. ಹೀಗೆ ಅವರಜಃ ಸುತಃ ಹಿರಣ್ಯಾಕ್ಷ, ಕಡೆಯ ಮಗನಾದಂತಹ ಚಿಕ್ಕವನಾದಂತಹ ಹಿರಣ್ಯಾಕ್ಷ ಅವನೆಂಥವನು? ಸಾಮಾನ್ಯ ಅಲ್ಲ. ಉದಾರ ವಿಕ್ರಮ, ಮಹಾಪರಾಕ್ರಮಶಾಲಿಯಾದಂತಹ ಆ ಹಿರಣ್ಯಾಕ್ಷ ಅವನನ್ನು ವಿಶೇಷವಾಗಿ ವರಾಹ ರೂಪಿಯಾದಂತಹ ಪರಮಾತ್ಮ ಸಂಹಾರ ಮಾಡಿದ. ಯಾಕೆ ಸಂಹಾರ ಮಾಡಿದ ಅಂತಂದ್ರೆ ಸುರಾರ್ಥೆ, ದೇವತೆಗಳಿಗೋಸ್ಕರ ಅಂತ. ಅವನು ದೇವತೆಗಳಿಗೆ ತೊಂದರೆಯನ್ನು ಕೊಡ್ತಾ ಇದ್ದ. ಹಾಗಾಗಿ ದೇವತೆಗಳು ಎಲ್ಲರೂ ಕೂಡ ವಿಶೇಷವಾಗಿ ಪದ್ಮಪುರಾಣದಲ್ಲಿ ಹೇಳ್ತಾರೆ, ತಥೋ ದೇವಗಣ ಸರ್ವೇ ಚುಕ್ರಶುರು ಭಯಪೀಡಿತಾ ಶರಣಂ ಪ್ರಾಯಯುರ್ದೇವಂ ನಾರಾಯಣ ಮನಾಮಯಂ ಅಂತ ಎಲ್ಲ ದೇವತೆಗಳು ಕೂಡ ವಿಶೇಷವಾಗಿ ಬ್ರಹ್ಮದೇವರ ಮುಖಾಂತರ ಪರಮಾತ್ಮನ ಹತ್ತಿರ ಪ್ರಾರ್ಥನೆ ಮಾಡ್ತಾರೆ. ಈ ರೀತಿಯಾಗಿ ಧಾತ್ರ ಅರ್ಥಿತೇನ, ಧಾತ ಅಂತಂದ್ರೆ ಬ್ರಹ್ಮದೇವರು, ಧಾತ್ರ ಅಂದ್ರೆ ಬ್ರಹ್ಮದೇವರಿಂದ, ಅರ್ಥಿತೇನ ಪ್ರಾರ್ಥಿಸಲ್ಪಟ್ಟಂತಹ ವರಾಹರೂಪಿಯಾದಂತಹ ಪರಮಾತ್ಮನಿಂದಾಗಿ ಧರೋಧೃತೌ ಹತಃ, ಧರೋಧೃತೌ ಅಂದ್ರೆ ಭೂಮಿಯನ್ನು ಮೇಲೆತ್ತಬೇಕಾದ್ರೆ ಹತಃ ಸಾಯಿಸಲ್ಪಟ್ಟ. ಪೂರ್ವಹತಃ ಅಬ್ಜಜೋದ್ಭವ. ಪೂರ್ವಹತಃ ಅಂತಂದ್ರೆ ಹಿಂದೆ, ಅಂದ್ರೆ ನಾವು ಏನು ಕೇಳಿದವಲ್ಲ, ತತಸ್ಸಮಗ್ನ ಲಯೋದಧೌ ಅಂತ. ಆವಾಗ ಸತ್ತಂತಹ ಹಿರಣ್ಯಾಕ್ಷ ಅವನು ಅಬ್ಜಜೋದ್ಭವ. ಅಬ್ಜಜ ಅಂದ್ರೆ ಕಮಲ, ಅದರಲ್ಲಿ ಅಬ್ಜ ಅಂದ್ರೆ ಕಮಲ, ಅಬ್ಜಜ ಅಂದ್ರೆ ಕಮಲದಲ್ಲಿ ಹುಟ್ಟಿದಂಥವನು, ಅರ್ಥಾತ್ ಬ್ರಹ್ಮದೇವರು. ಅಪ ಅಂದ್ರೆ ನೀರು, ಜ ಅಂದ್ರೆ ಅದರಲ್ಲಿ ಹುಟ್ಟಿದ್ದು ಕಮಲ, ಅಬ್ಜಜ ಅಂದ್ರೆ ಕಮಲದಲ್ಲಿ ಹುಟ್ಟಿದಂಥವನು ಪರಮಾತ್ಮ, ಆ ಕಮಲದಲ್ಲಿ ಹುಟ್ಟಿದಂಥವನು ಬ್ರಹ್ಮದೇವರು. ಅವರಲ್ಲಿ ಹುಟ್ಟಿದಂಥವನು ಅಂದ್ರೆ ಹಿರಣ್ಯಾಕ್ಷ, ಬ್ರಹ್ಮನ ಮಗ. ಅದೇ ಹಿಂದೆ ಹೇಳಿದ್ರು, ಬ್ರಹ್ಮದೇವರ ಮಗ ಅಂತ. ಅಂತಹ ಬ್ರಹ್ಮದೇವರ ಮಗ ಅವನು ಮೊದಲು ಆದವನು. ಎರಡನೆಯವನು ಈ ದಿತೇಸುತಃ, ಕಶ್ಯಪರು ಮತ್ತು ದಿತಿದೇವಿಯರ ಮಗ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ತಾತ್ಪರ್ಯ ಇಷ್ಟು, ಯಾವ ಪರಮಾತ್ಮ ಹಿರಣ್ಯಾಕ್ಷನನ್ನ ಸಂಹಾರ ಮಾಡಬೇಕು ಅಂತ ತಾನು ವರಾಹನಾಗಿ ಅವತಾರವನ್ನು ಮಾಡಿದ. ಆ ಹಿರಣ್ಯಾಕ್ಷ ಎಂಥವನು ಮಹಾಪರಾಕ್ರಮಶಾಲಿ, ದಿತಿದೇವಿಯ ಚಿಕ್ಕ ಮಗ. ಅವನು ಎಲ್ಲ ದೇವತೆಗಳಿಗೂ ತೊಂದರೆ ಕೊಡ್ತಾ ಇದ್ದ. ವಿಶೇಷವಾಗಿ ಭೂಮಿಯ ಮೇಲೆ ಅವನ ಉಪಟಳ ಜಾಸ್ತಿ ಆಗಿತ್ತು. ಆವಾಗ ಎಲ್ಲ ದೇವತೆಗಳು ಕೂಡ ಬ್ರಹ್ಮದೇವರ ಮುಖಾಂತರ ಪರಮಾತ್ಮ ಹತ್ತಿರ ಹೋಗಿ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ತಾನು ವರಾಹ ರೂಪನಾಗಿ ತಾನು ಅವತಾರವನ್ನು ಮಾಡಿ ಆ ಹಿರಣ್ಯಾಕ್ಷ ಭೂಮಿಯನ್ನೇ ಮುಳುಗಿಸಲಿಕ್ಕೆ ಅಂತ ಹೊರಟಿದ್ದ. ಭೂಮಿಯನ್ನ ತನ್ನ ಕಕ್ಷೆಯಿಂದ ಕಳಚಿ ಅದನ್ನು ಅಪಹಾರ ಮಾಡಿದಂತಹ ಯಾವ ಹಿರಣ್ಯಾಕ್ಷನನ್ನ ಯಾವ ಪರಮಾತ್ಮ ವರಾಹ ರೂಪದಿಂದಾಗಿ ಅವನನ್ನು ಸಂಹಾರ ಮಾಡಿ ಭೂಮಿಯನ್ನ ಉದ್ಧಾರ ಮಾಡಿದ. ಹಾಗಾಗಿ ಪರಮಾತ್ಮನಿಗೆ ಭೂವರಾಹ ಅಂತ ಕರೀತಾರೆ. ಇವತ್ತು ನಾವು ಪರಮಾತ್ಮನನ್ನ, ವರಾಹ ರೂಪಿಯಾದಂತ ಪರಮಾತ್ಮನನ್ನ ಕೇವಲ ವರಾಹ ಅಂತ ಕರೆಯೋದಿಲ್ಲ, ಹೊರತು ಭೂವರಾಹ ಅಂತ ಕರಿತೇವೆ. ಯಾಕೆಂತಂದ್ರೆ ಭೂಮಿಯನ್ನು ಉದ್ಧಾರ ಮಾಡಿದಂತಹ ವರ ಅದು ವರಾಹ ಎನ್ನುವಂತಹ ರೂಪ. ಹಾಗಾಗಿ ಆ ವರಾಹ ಪರಮಾತ್ಮನ ಭೂವರಾಹ ಅಂತ ಕರಿತೇವೆ. ಇಂತಹ ಭೂವರಾಹ ದೇವರು ತಾವು ವಿಶೇಷವಾಗಿ ಅವನನ್ನ ಸಂಹಾರ ಮಾಡಿದರು, ದ್ವಿತೀಯ ಮಗನಾದಂತಹ ಹಿರಣ್ಯಾಕ್ಷನನ್ನ. ಇದಕ್ಕಿಂತ ಮೊದಲು ಆದದ್ದು ಸಂದರ್ಭ ಸಂಹಾರ ಯಾರ್ದು ಅಂತಂದ್ರೆ ಅವನು ಆದಿ ಹಿರಣ್ಯಾಕ್ಷ, ಅವನು ಬ್ರಹ್ಮದೇವರ ಮಗ, ಇವನು ಕಶ್ಯಪ ಮತ್ತು ದಿತಿದೇವಿಯರ ಮಗ ಎಂಬುದಾಗಿ ಅವರಿಬ್ಬರಿಗಿರುವಂತಹ ವ್ಯತ್ಯಾಸವನ್ನು ಹೇಳ್ತಾ ಇದ್ದಾರೆ. ಹೀಗೆ ಇಲ್ಲಿ ಸತ್ತವರಿಬ್ಬರು ಕೂಡ ಹಿರಣ್ಯಾಕ್ಷರೇ, ಒಬ್ಬ ಆದಿ ಹಿರಣ್ಯಾಕ್ಷ, ಇನ್ನೊಬ್ಬ ಕಶ್ಯಪರ ಮಗ ಹಿರಣ್ಯಾಕ್ಷ. ಸಂಹಾರ ಮಾಡಿದ್ದು ಕೂಡ ವಾಸ್ತವಿಕವಾಗಿ ಒಬ್ಬನೇ ಪರಮಾತ್ಮ. ಒಂದು ಶ್ವೇತ ವರಾಹ, ಒಂದೊಂದು ನೀಲವರಾಹ ಎಂಬುದಾಗಿ ಪರಮಾತ್ಮನ ವರಾಹ ರೂಪದ ಬಣ್ಣ ಮಾತ್ರ ಸ್ವಲ್ಪ ಬದಲಿತ್ತು ಎಂಬುದಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ. ಅಥೋ ವಿಧಾತು
ಮುಖತೋ ವಿನಿಸೃತಾನ್ ವೇದಾನ್ ಹಯಾಸ್ಯೋ ಜಗೃಹೇ ಸುರೇಂದ್ರಃ ನಿಹತ್ಯತಂ ಮತ್ಸ್ಯ ವಪುರ್ಜುಗೋಪ ಮನುಂ ಮುನೀನ್ ತಾಂಶ್ಚ ದದೌ ವಿಧಾತುಃ. ಪದಚ್ಛೇದ. ಅಥಃ ಅಥ ವಿಧಾತುಃ ಮುಖತಃ ವಿನಿಸೃತಾನ್ ವೇದಾನ್ ಹಯಾಸ್ಯಃ ಜಗೃಹೆ ಅಸುರೇಂದ್ರಃ ನಿಹತ್ಯ ತಂ ಮತ್ಸ್ಯವಪುಃ ಜುಗೋಪ ಮನುಂ ಮುನೀನ್ ತಾನ್ ಚ ದದೌ ವಿಧಾತುಃ. ಇದಾದ ಮೇಲೆ ಆದದ್ದು ಯಾವ ಮತ್ಸ್ಯಾವತಾರ ಅಂದ್ರೆ ವಾಸ್ತವಿಕವಾಗಿ ನಾನು ಹಿಂದೆನೆ ಹೇಳಿದಂತೆ ಯಾವ ಎರಡನೇ ಅವತಾರ, ಎರಡನೇ ವರಾಹ ಅವತಾರ ಇದ್ದು ವೈವಸ್ವತ ಮನ್ವಂತರದಲ್ಲಿ. ಆದರೆ ಮೊದಲು ಒಂದು ಸಲ ವರಾಹ ಅವತಾರ ಸ್ವಯಂಭುವ ಮನ್ವಂತರದಲ್ಲಿ ಪ್ರಾರಂಭದಲ್ಲಿ ಆಗಿತ್ತು. ಹಾಗಾಗಿ ಆ ಅವತಾರ ಮತ್ತು ಎರಡನೇ ಬಾರಿಯಾದಂತಹ ಯಾವ ವರಾಹ ಅವತಾರವನ್ನ ಒಟ್ಟಿಗೆ ಇಟ್ಟುಕೊಂಡು ಮೊದಲನೇ ಅವತಾರ ಅಂತ ಹೇಳಿದ್ದಾರೆ. ನಂತರ ಆದಂತಹ ಅವತಾರ ಚಾಕ್ಷುಷ ಮನ್ವಂತರದ ಕೊನೆಯಲ್ಲಿ ಆದಂತಹ ಅವತಾರ ಅದು ಮತ್ಸ್ಯಾವತಾರ, ಪರಮಾತ್ಮನ ಮೀನಿನ ರೂಪದ ಅವತಾರ. ಅದು ಯಾಕೆ ಆಯಿತು ಅಂತಂದ್ರೆ ಅಥೋ ವಿಧಾತುರು ಮುಖತೋ ವಿನಿಸೃತಾನ್. ವಿಧಾತ ಅಂದ್ರೆ ಬ್ರಹ್ಮದೇವರು. ಬ್ರಹ್ಮದೇವರ ಮುಖಕಮಲದಿಂದಾಗಿ ಏನಾಯ್ತು, ವಿನಿಸೃತಾನ್ ವೇದಾನ್, ವೇದಗಳು ಹೊರಗಡೆ ಬಂದವು. ಅಂತಹ ವೇದಗಳನ್ನ ಅಸುರೇಂದ್ರ, ಅಸುರೇಂದ್ರ ಅಂತಂದ್ರೆ ದೊಡ್ಡ ಅಸುರ, ದೊಡ್ಡ ಅಸುರನಾದಂತಹ ಹಯಾಸ್ಯ ಜಗೃಹೆ, ಹಯಾಸ್ಯ ಅಂದ್ರೆ ಹಯಗ್ರೀವ, ಕುದುರೆಯ ಮುಖವುಳ್ಳಂತಹ ಒಬ್ಬ ಅಸುರ ಅದನ್ನು ಅಪಹಾರ ಮಾಡಿದ ಅಂತ. ವೇದಗಳನ್ನು ಅಪಹಾರ ಮಾಡೋದು ಅಂದ್ರೆ ಏನು? ಅಲ್ಲಿ ಇದ್ದದ್ದು ಪುಸ್ತಕದ ರೂಪದಲ್ಲಿ ಅಲ್ಲ, ಅಕ್ಷರದ ರೂಪದಲ್ಲಿ. ಅಕ್ಷರದ ರೂಪದಲ್ಲಿ ಅಪಹಾರ ಮಾಡೋದು ಅಂದ್ರೆ ಏನು ಅಂತಂದ್ರೆ ಅದಕ್ಕೆ ವಿಶೇಷವಾಗಿ ವ್ಯಾಖ್ಯಾನಕಾರರೆಲ್ಲರೂ ಹೇಳುವಂತೆ ವೇದದ ಅಪಹಾರ ಅಂತಂದ್ರೆ ವೇದಕ್ಕೆ ಅಭಿಮಾನಿಗಳಾದಂತಹ ದೇವತೆಗಳನ್ನ ಆ ಹಯಗ್ರೀವ ನಾಮಕನಾದಂತಹ ಅಸುರ ಅಪಹಾರ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವಿಶೇಷವಾಗಿ ತಾಮ್ರಪರ್ಣಿಯಾಚಾರ್ಯರ ವ್ಯಾಖ್ಯಾನದಲ್ಲಿ ಹೇಳ್ಬೇಕಾದ್ರೆ ಅವರಾಭಿಮಾನಿನಾಂ ಅಪಹೃತತ್ವೇಪಿ ಶ್ರೀ ಪ್ರಾಣಾದಿನಾಂ ಭಾವಾತ್ ವೇದ ಪ್ರವೃತ್ತಿ ಉಪಪತ್ತಿ ರೀತಿ ಚೇತನ ಅವರಾಭಿಮಾನಿ ಮುಖೇನೇವ ವೇದಾನ್ ಪ್ರವರ್ತಯಿಷ್ಯ ತತ್ಸಂಕಲ್ಪ ಭಾವಾತ್ ಅಂತ. ಅಂದ್ರೆ ಲಕ್ಷ್ಮೀದೇವಿ, ಬ್ರಹ್ಮದೇವರು, ವಾಯುದೇವರು ಇವರನ್ನ ಬಿಟ್ಟು, ಇವರು ಕೂಡ ವೇದಕ್ಕೆ ಅಭಿಮಾನಿಗಳು, ಇವರನ್ನು ಬಿಟ್ಟು ಇವರಿಗಿಂತ ಕೆಳಗಿರುವಂತಹ ವೇದಾಭಿಮಾನಿ ದೇವತೆಗಳನ್ನ ಹಯಗ್ರೀವಾಸುರ ಅಪಹಾರ ಮಾಡಿದ. ಅಸುರೇಂದ್ರ ಹಯಾಸ್ಯ ಜಗೃಹೇ. ಇಷ್ಟ ಆಯಿತು. ಅದಾದ ಮೇಲೆ ಮತ್ಸ್ಯರೂಪಿಯಾದಂತಹ ಪರಮಾತ್ಮ, ಮತ್ಸ್ಯ ವಪುಹು, ಮೀನಿನ ದೇಹದ ಪರಮಾತ್ಮ, ಮತ್ಸ್ಯಾವತಾರಿಯಾದಂತಹ ಪರಮಾತ್ಮ ತಂ ನಿಹತ್ಯ, ಆ ಯಾವ ಹಯಗ್ರೀವಾಸುರನನ್ನ ಸಂಹಾರ ಮಾಡಿ ವಿಶೇಷವಾಗಿ ಅವನೇನ್ ಮಾಡಿದ, ಎಲ್ಲವನ್ನು ಕೂಡ ಜುಗೋಪ, ರಕ್ಷಣೆ ಮಾಡಿದ ಅಂತ, ವೇದಗಳನ್ನ ರಕ್ಷಣೆ ಮಾಡಿದ. ಆಮೇಲೆ ಮನುಂ ಮುನೀಂಶ್ಚ ತಾಂಶ್ಚ ದದೌ ವಿಧಾತುಹು, ವಿಶೇಷವಾಗಿ ಮನು ಅಂದ್ರೆ ವಯೋಸ್ಸುತ ಮನುವನ್ನ ವಿಶೇಷವಾಗಿ ರಕ್ಷಣೆ ಮಾಡಿದ. ಅದೇ ರೀತಿಯಾಗಿ ಮುನೀಂಶ್ಚ, ಸಪ್ತರ್ಷಿಗಳನ್ನ ಆ ಮತ್ಸ್ಯರೂಪಿಯಾದಂತಹ ಪರಮಾತ್ಮ ರಕ್ಷಣೆ ಮಾಡಿದ. ಇವರೆಲ್ಲರನ್ನೂ ಕೂಡ ಯಾವಾಗ ರಕ್ಷಣೆ ಮಾಡಿದ ಅಂದ್ರೆ ಆ ಚಾಕ್ಷುಷ ಮನ್ವಂತರದ ಪ್ರಳಯ ಕಾಲದಲ್ಲಿ, ಚಾಕ್ಷುಷ ಮನ್ವಂತರದ ಪ್ರಳಯ ಕಾಲದಲ್ಲಿ ವಿಶೇಷವಾಗಿ ಪರಮಾತ್ಮ
ಆ ವೇದಗಳನ್ನು ರಕ್ಷಣೆ ಮಾಡಿದ, ಆ ಮನುವನ್ನ ರಕ್ಷಣೆ ಮಾಡಿದ, 7 ಜನ ಋಷಿಗಳನ್ನ ರಕ್ಷಣೆ ಮಾಡಿದ. ಇಷ್ಟೆಲ್ಲಾ ರಕ್ಷಣೆ ಮಾಡಿ ವಿಶೇಷವಾಗಿ ವೇದಗಳನ್ನ ಯಾರಿಗೆ ಕೊಟ್ಟ? ಬ್ರಹ್ಮದೇವರಿಗೆ ಕೊಟ್ಟ. ತಾತ್ಪರ್ಯ ಇಷ್ಟು. ಆ ವೇದದ ಅಭಿಮಾನಿ ದೇವತೆಗಳನ್ನ ಅಪಹಾರ ಮಾಡಿದಂತಹ ಹಯಗ್ರೀವಾಸುರನ ಪರಮಾತ್ಮ ಮತ್ಸ್ಯರೂಪದಿಂದಾಗಿ ಸಂಹಾರ ಮಾಡಿದ. ಅದಾದ ಮೇಲೆ ವೈವಸ್ವತ ಮನುವನ್ನ, 7 ಜನ ಋಷಿಗಳನ್ನ, ಈ ವೇದಗಳನ್ನ ಎಲ್ಲವನ್ನು ರಕ್ಷಣೆ ಮಾಡಿದ. ವೇದಗಳನ್ನ ವಿಶೇಷವಾಗಿ ಬ್ರಹ್ಮದೇವ ಎಲ್ಲಿಂದ ಅಪಹಾರ ಆಗಿತ್ತೋ ಅಲ್ಲಿಗೆ ವಾಪಸ್ ಕೊಟ್ಟ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಹೀಗೆ ಈ ಯಾವ ಮತ್ಸ್ಯಾವತಾರ ಆಗಿದ್ದು ಚಾಕ್ಷುಷ ಮನ್ವಂತರದಲ್ಲಿ. ಮುಂದಿನ ಶ್ಲೋಕ. ಮನ್ವಂತರ ಪ್ರಲಯೇ ಮತ್ಸ್ಯರೂಪಃ ವಿದ್ಯಾಮದಾತ್ ಮನವೇ ದೇವದೇವಃ ವೈವಸ್ವತಾಯ ಉತ್ತಮ ಸಂವಿದಾತ್ಮ ವಿಷ್ಣೋ ಸ್ವರೂಪ ವಿಷ್ಣು ಪ್ರತಿಪತ್ತಿ ರೂಪಾಂ. ಪದಚ್ಛೇದ. ಮನ್ವಂತರ ಪ್ರಲಯೇ ಮತ್ಸ್ಯರೂಪಃ ವಿದ್ಯಾಂ ಅದಾತ್ ಮನವೇ ದೇವದೇವಃ ವೈವಸ್ವತಾಯ ಉತ್ತಮ ಸಂವಿದಾತ್ಮ ವಿಷ್ಣೋಃ ಸ್ವರೂಪ ಪ್ರತಿಪತ್ತಿ ರೂಪಾಂ. ವಿಶೇಷವಾಗಿ ಪರಮಾತ್ಮ ವೈವಸ್ವತ ಮನುವಿಗೆ ಉಪದೇಶ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸಂದರ್ಭ ಏನು ಅಂತಂದ್ರೆ, ನಾವು ಭಾಗವತ ಪುರಾಣದಲ್ಲಿ ಕೇಳುವಂತೆ ಆ ಸತ್ಯವ್ರತ ರಾಜ ಅರ್ಘ್ಯ ಕೊಡ್ಬೇಕು ಅಂತ ನದಿಗೆ ಹೋಗಿರ್ತಾನೆ. ಆವಾಗ ಅವನ ಕೈಯಲ್ಲಿ ಚಿಕ್ಕ ಮೀನು ಬರುತ್ತೆ. ಅದೇ ಬೆಳಿತಾ 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 ದೊಡ್ಡ ಮೀನಾಗಿ ಬೆಳೆದಾಗ ಸತ್ಯವ್ರತ ರಾಜನಿಗೆ ಪ್ರಾರ್ಥನೆ ಮಾಡ್ತಾರೆ. ಸತ್ಯವ್ರತ ರಾಜ, ಆ ಮೀನಿನ ಹತ್ರ ಯಾರು ಅಂತ ನೀನು ಹೇಳು ಅಂತ. ಅವಾಗ ಸಾಕ್ಷಾತ್ ಪರಮಾತ್ಮನೇನೆ ಮತ್ಸ್ಯನಾಗಿ ಬಂದಿರ್ತಾನೆ. ಆ ಮತ್ಸ್ಯ ರೂಪಿಯಾದಂತಹ ಪರಮಾತ್ಮ ಹೇಳ್ತಾನೆ, ಮುಂದೆ ಇನ್ನು 7 ದಿನದಲ್ಲಿ ಪ್ರಳಯ ಅನ್ನೋದಾಗುತ್ತೆ, ಮನ್ವಂತರ ಪ್ರಳಯ. ಆ ಸಂದರ್ಭದಲ್ಲಿ ನಿನ್ನ ಹತ್ರ ಒಂದು ದೋಣಿ ಬರುತ್ತೆ. ಆ ದೋಣಿಯಲ್ಲಿ ಸಪ್ತರ್ಷಿಗಳು, ನೀನು, ಮತ್ತೆ ಮುಂದೆ ಸೃಷ್ಟಿ ಮಾಡ್ಲಿಕ್ಕೆ ಬೇಕಾದಂತಹ ಎಲ್ಲ ಔಷಧಿಗಳು, ಬೀಜಗಳು, ಎಲ್ಲ ಪ್ರಾಣಿ ಪಕ್ಷಿಗಳ ಒಂದು ಮಾಡೆಲ್, ಅಂದ್ರೆ ಮುಂದೆ ಸೃಷ್ಟಿಯಾಗಲಿಕ್ಕೆ ಬೇಕಾದಂತ ಎಲ್ಲವನ್ನು ಕೂಡ ಅದರಲ್ಲಿ ಇಟ್ಟುಕೊಂಡು ನೀನು ಎಲ್ಲಾ ಕಡೆ ಪ್ರಳಯದಲ್ಲಿ ಒಂದು ಮೀನು ಬರ್ತೀನಿ ನಿನ್ನ ಹತ್ರ, ದೊಡ್ಡ ಮೀನು. ಅದರ ಒಂದು ಮೇಲ್ಗಡೆ ಏನು ಕೊಂಬಿಗೆ ನಿನ್ನ ಹಡಗಿನ ಹಗ್ಗವನ್ನು ಸಿಕ್ಕಿಸಿ ಇನ್ನು ಅದೆಲ್ಲ ಕಡೆ ಸಂಚಾರ ಮಾಡಿ ನಿನಗೇನು ತೊಂದರೆ ಆಗೋದಿಲ್ಲ. ಮತ್ತೆ ಮುಂದೆ ಸೃಷ್ಟಿಗೆ ಪ್ರಾರಂಭ ಆದಾಗ ಅದರಲ್ಲಿರುವಂತ ಎಲ್ಲ ಸಸ್ಯಗಳನ್ನ, ಬೀಜಗಳನ್ನೆಲ್ಲ ನಾನು ಉಪಯೋಗಿಸಿಕೊಂಡು ಸೃಷ್ಟಿ ಎಲ್ಲ ಮುಂದುವರಿಯುತ್ತೆ ಅಂತ ಹೇಳ್ತಾನೆ. ಹಾಗೆ ಆ ಸತ್ಯವ್ರತ ರಾಜನೇನೆ ಮುಂದೆ ವೈವಸ್ವತ ಮನು ಎಂಬುದಾಗಿ ಪ್ರಖ್ಯಾತನಾಗ್ತಾನೆ. ವೈವಸ್ವತ ಮನ್ವಂತರಕ್ಕೆ ಅಧಿಪತಿಯಾದಂತಹ ವೈವಸ್ವತ ಮನುವೇನೆ ಹಿಂದೆ ಸತ್ಯವ್ರತ ರಾಜನಾಗಿದ್ದ. ಹಾಗಾಗಿ ಮನ್ವಂತರ ಪ್ರಳಯೇ ಮತ್ಸ್ಯರೂಪ. ಯಾವ ಮನ್ವಂತರ ಪ್ರಳಯ ಆದಾಗ ಮತ್ಸ್ಯರೂಪ ದೇವದೇವ, ಮತ್ಸ್ಯರೂಪದಲ್ಲಿ ಇದ್ದಂತಹ ದೇವದೇವ, ಸಕಲ ದೇವಾನುದೇವತೆಗಳಿಗೂ ಒಡೆಯನಾದಂತಹ ಉತ್ತಮ ಸಂವಿದಾತ್ಮ. ಸಂವಿತ್ ಅಂತಂದ್ರೆ ಜ್ಞಾನ, ಉತ್ತಮವಾದಂತಹ ಜ್ಞಾನ ಸ್ವರೂಪಿಯಾದಂತಹ ಆ ಯಾವ ಪರಮಾತ್ಮ ಇದ್ದಾನೆ, ಅವನು ವಿಶೇಷವಾಗಿ ಮತ್ಸ್ಯರೂಪಿಯಾಗಿ ಮನವೇ ವಿದ್ಯಾಂ ಅದಾತ್. ಇಲ್ಲಿ ವಿದ್ಯಾ ಮದ ಅಂತಂತಿದೆ. ವಿದ್ಯಾ ಮದ ಅಂತ ಅರ್ಥ ಅಲ್ಲ, ಅಹಂಕಾರ ಅಂತ ಅರ್ಥ ಅಲ್ಲ. ವಿದ್ಯಾಂ ವಿದ್ಯೆಯನ್ನ ಅದಾತ್ ಕೊಟ್ಟನು, ಅರ್ಥಾತ್ ಉಪದೇಶಿಸಿದನು ಅಂತ. ಹೀಗೆ ಅವನೇನ್ ಮಾಡಿದ, ವೈವಸ್ವತ ಮನುವಿಗೆ ವಿಶೇಷವಾದಂತಹ ತನ್ನ ಸ್ವರೂಪ ಪ್ರತಿಪತ್ತಿ ರೂಪಂ, ತನ್ನ ಸ್ವರೂಪ ಏನು ಅಂತ ಅಂದ್ರೆ ಪರಮಾತ್ಮವಾಗಿ ಇದ್ದದ್ದು ಯಾವ ರೂಪದಲ್ಲಿ? ಮೀನಿನ ರೂಪದಲ್ಲಿ. ತನ್ನ ನಿಜವಾದಂತಹ ಸ್ವರೂಪ ಏನು? ಪರಮಾತ್ಮ ತನ್ನ ವಿಶಿಷ್ಟವಾದಂತಹ ಜ್ಞಾನವನ್ನ ತಾನೇನ್ ಮಾಡಿದ, ಮತ್ಸ್ಯ ರೂಪದಿಂದಾಗಿ ಆ ವೈವಸ್ವತ ಮನುವಿಗೆ ಉಪದೇಶ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಒಟ್ಟು ತಾತ್ಪರ್ಯ ಇಷ್ಟು.
ಆ ಚಾಕ್ಷುಷ ಮನ್ವಂತರದ ಪ್ರಳಯದ ಸಂದರ್ಭದಲ್ಲಿ ವಿಶೇಷವಾಗಿ ಪರಮಾತ್ಮ ಆ ವೈವಸ್ವತ ಮನುವನ್ನ ಅರ್ಥಾತ್ ಸತ್ಯವ್ರತರನ್ನ ಇಟ್ಟುಕೊಂಡು ತಾನು ವಿಶೇಷವಾದಂತಹ ತನ್ನ ಸ್ವರೂಪ ಜ್ಞಾನವನ್ನ ಅವನಿಗೆ ಉಪದೇಶ ಮಾಡಿದ, ಅವನನ್ನು ರಕ್ಷಣೆ ಮಾಡಿದ. ಅವನ ಮೂಲಕ ಮುಂದೆ ಸೃಷ್ಟಿಯಲ್ಲೂ ಕೂಡ ಮುಂದೆ ವೈವಸ್ವತ ಮನ್ವಂತರದಲ್ಲಿ ನಡೆಯಿತು ಎಂಬುದಾಗಿ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕ. ಅಥೋ ದಿತೇರ್ಜ್ಯೇಷ್ಠ ಸುತೇನ ಶಶ್ವತ್ ಪ್ರಪೀಡಿತಾಃ ಬ್ರಹ್ಮ ವರಾತ್ ಸುರೇಶಾಃ ಹರಿಂ ವಿರಿಂಚೇನ ಸಹೋಪಜಗ್ಮುಃ ದೌರಾತ್ಮ್ಯಮಸ್ಯಾಪಿ ಶಶಂಶುರಸ್ಮೈ. ಪದಚ್ಛೇದ. ಅಥ ದಿತೇಃ ಜ್ಯೇಷ್ಠಸುತೇನ ಶಶ್ವತ್ ಪ್ರಪೀಡಿತಾಃ ಬ್ರಹ್ಮವರಾತ್ ಸುರೇಶಾಃ ಹರಿಂ ವಿರಿಂಚೇನ ಸಹ ಉಪಜಗ್ಮುಃ ದೌರಾತ್ಮ್ಯಂ ಅಸ್ಯ ಅಪಿ ಶಶಂಶುಃ ಅಸ್ಮೈ. ಹೀಗೆ ಸ್ವಯಂಭುವ ಮನ್ವಂತರದಲ್ಲಿ ಆದಂತಹ ವರಾಹ ಅವತಾರವನ್ನು ಹೇಳಿದರು. ಅದಾದ ಮೇಲೆ ವೈವಸ್ವತ ಮನ್ವಂತರದಲ್ಲಿ ಮುಂದೆ ಆದಂತಹ ವರಾಹ ಅವತಾರವನ್ನು ಅದರ ಜೊತೆಗೆ ಹೇಳಿದರು. ಅದಾದ ಮೇಲೆ ಚಾಕ್ಷುಷ ಮನ್ವಂತರದ ಪ್ರಳಯ ಸಂದರ್ಭದಲ್ಲಿ ಆದಂತಹ ಮತ್ಸ್ಯಾವತಾರದ ಬಗ್ಗೆ ಹೇಳಿದರು. ಇಷ್ಟಾದ ಮೇಲೆ ಮುಂದೆ ಈ ಒಂದು ಮನ್ವಂತರದಲ್ಲಿ ಆದಂತಹ ನರಸಿಂಹಾವತಾರದ ಬಗ್ಗೆ, ವೈವಸ್ವತ ಮನ್ವಂತರದಲ್ಲಿ ಆದಂತಹ ನರಸಿಂಹಾವತಾರದ ಬಗ್ಗೆ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಲ್ಲಿ ದಿತೇಹೇ ಜ್ಯೇಷ್ಠ ಸುತೇನ, ಹಿಂದೆ ನಾವು ಕೇಳಿದ್ದು ದಿತಿ ದೇವಿಯ ಯಾವ ಅವರಜಃ ಚಿಕ್ಕ ಮಗ ಅಂತ. ಈಗ ಜ್ಯೇಷ್ಠ ಸುತ ಹಿರಿಯ ಮಗನಾದಂತಹ ಯಾವ ಹಿರಣ್ಯಕಶಿಪು, ಅವನಿಗೆ ಮೊದಲೇ ಸಹಜವಾಗಿ ಪರಮಾತ್ಮನ ಮೇಲೆ ದ್ವೇಷ. ಯಾವಾಗ ಹಿರಣ್ಯಾಕ್ಷ ಸಂಹಾರವನ್ನು ಮಾಡಿದ್ದು ಗೊತ್ತಾಯ್ತು, ಅವನಿಗೆ ತಿಳಿಯಿತು ಇದು ಸಾಮಾನ್ಯ ಹಂದಿ ಅಲ್ಲ, ಪರಮಾತ್ಮನೇನೆ ಮೋಸದಿಂದಾಗಿ ಹಂದಿಯ ರೂಪವನ್ನು ಧರಿಸಿಕೊಂಡು ಬಂದು ಸಂಹಾರ ಮಾಡಿದ್ದಾನೆ. ಹೀಗೆ ಗೊತ್ತಾದಾಗ ಅವನೇನ್ ಮಾಡ್ತಾನೆ, ಅನೇಕ ದೇವಾನುದೇವತೆಗಳಿಗೆ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಬ್ರಹ್ಮವರ ಸುರೇಶಃ ಶಶ್ವತ ಪ್ರಪೀಡಿತ. ಶಶ್ವತ ಅಂದ್ರೆ ನಿರಂತರವಾಗಿ, ಈಗ ನಾ ಶಾಶ್ವತ ಅಂತ ಕರಿತೀವಲ್ಲ, ಅದರ ಮೂಲ ರೂಪವೇ ಶಶ್ವತ ಅಂತ. ನಿರಂತರವಾಗಿ ಅವನು ತಾನು ದೇವತೆಗಳಿಗೆ ತೊಂದರೆಯನ್ನು ಕೊಡ್ತಾ ಇದ್ದ. ಅದಕ್ಕೆ ಅವನು ಅಷ್ಟು ಧೈರ್ಯ ಯಾಕೆಂದ್ರೆ ಬ್ರಹ್ಮವರಾತ್, ಬ್ರಹ್ಮದೇವರ ವರ ಇತ್ತು. ಕೇಳ್ಕೊಂಡಿದ್ದ, ನಾನು ದೇವತೆಗಳಿಂದ ಸಾಯಬಾರದು, ಮನುಷ್ಯರಿಂದ ಸಾಯಬಾರದು, ನೀನು ಸೃಷ್ಟಿ ಮಾಡಿದಂತಹ ಯಾವುದೇ ವಸ್ತುಗಳಿಂದ ಸಾಯಬಾರದು, ಹಗಲು ಸಾಯಬಾರದು, ರಾತ್ರಿ ಸಾಯಬಾರದು, ಭೂಮಿಯಲ್ಲಿ ಸಾಯಬಾರದು, ಆಕಾಶದಲ್ಲಿ ಸಾಯಬಾರದು ಅಂತ ಅನೇಕ ರೀತಿಯಾದಂತಹ ವರಗಳನ್ನ ಅವನು ಕೇಳಿದ್ದ. ಆ ರೀತಿಯಾಗಿ ಬ್ರಹ್ಮದೇವರ ವರದಿಂದಾಗಿ ಅವನಿಗೆ ಭಾರಿ ಅಹಂಕಾರ, ನನ್ನನ್ನು ಕೊಲ್ಲುವಂಥವ್ರು ಯಾರೂ ಕೂಡ ಇಲ್ಲ ಅಂತ. ಹಾಗಾಗಿ ಅವನೇನ್ ಮಾಡಿದ, ಎಲ್ಲರನ್ನು ಕೂಡ ವಿಶೇಷವಾಗಿ ತೊಂದರೆ ಕೊಡ್ತಾ ಇರ್ತಾನೆ. ಆವಾಗ ಎಲ್ಲ ಸುರೇಶ, ಎಲ್ಲ ದೇವಾನುದೇವತೆಗಳು ಕೂಡ ವಿರಿಂಚೇನ ಸಹ ಬ್ರಹ್ಮದೇವರ ಜೊತೆಗೆ ಅವರೇನ್ ಮಾಡ್ತಾರೆ, ಹರಿಂ ಉಪಜಗ್ಮುಹು ಪರಮಾತ್ಮನ ಹತ್ತಿರ ಹೋಗ್ತಾರೆ. ನಾವು ನೋಡಿದಂತೆ ಎಲ್ಲಿ ಹೋದರೂ ಕೂಡ ದೇವತೆಗಳು ನೇರವಾಗಿ ಪರಮಾತ್ಮ ಹತ್ರ ಯಾವ ದೂರನ್ನು ಹೇಳೋದಿಲ್ಲ, ಬ್ರಹ್ಮದೇವರ ಜೊತೆಗೆ ಸೇರಿಕೊಂಡು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಹಾಗಾಗಿ ಹಿರಿಯರ ಮುಖಾಂತರ ಪ್ರತಿಯೊಂದು ಕಾರ್ಯವೂ ಕೂಡ ಆಗಬೇಕು ಎನ್ನುವಂತಹ ಉದ್ದೇಶ. ಹಾಗೆ ಬ್ರಹ್ಮದೇವರ ಮುಖಾಂತರ ಅವರೆಲ್ಲರೂ ಕೂಡ ಹೋದಾಗ ಅವಾಗ ಅವರೆಲ್ಲ ಏನ್ ಮಾಡ್ತಾರೆ, ಅಸ್ಯ ದೌರಾತ್ಮ್ಯಂ ಅಂದ್ರೆ ಅವನು ಇಷ್ಟು ದುರ್ಜನನಾಗಿದ್ದಾನೆ, ನಮಗೆಲ್ಲ ಇಷ್ಟು ತೊಂದರೆಯನ್ನು ಕೊಡ್ತಾ ಇದ್ದಾನೆ ಅಂತ ಅವನ ಕೆಟ್ಟ ಕೆಲಸವನ್ನ
ಪರಮಾತ್ಮನಿಗೆ ಶಶಂಸುಹು ಹೇಳಿದರು. ಹಿರಣ್ಯಕಶಿಪು ಅವನು ಬ್ರಹ್ಮದೇವರ ವರಬಲದಿಂದಾಗಿ ಭಾರಿ ಅಹಂಕಾರ ಮತ್ತನಾಗಿ ದೇವತೆಗಳಿಗೆಲ್ಲ ಅನೇಕ ರೀತಿಯಾದಂತಹ ತೊಂದರೆಯನ್ನು ಕೊಡ್ತಾ ಇದ್ದ. ಅದರಿಂದ ಬೇಸತ್ತಂತಹ ಎಲ್ಲ ದೇವಾನ ದೇವತೆಗಳು ಕೂಡ ಬ್ರಹ್ಮದೇವರ ಜೊತೆಗೆ ಕೂಡಿಕೊಂಡು ಪರಮಾತ್ಮನ ಹತ್ತಿರ ಹೋಗಿ ಅವನು ಕೊಡ್ತಾ ಇದ್ದಂತಹ ತೊಂದರೆಯನ್ನ ಪರಮಾತ್ಮನ ಬಳಿ ನಿವೇದನೆ ಮಾಡಿ ನಮ್ಮನ್ನು ರಕ್ಷಣೆ ಮಾಡು ಅಂತ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಇಷ್ಟಾದ ಮೇಲೆ ಮುಂದೆ ಪರಮಾತ್ಮ ನರಸಿಂಹನಾಗಿ ಅವತಾರ ಮಾಡ್ತಾನೆ. ಅದಾದ ಮೇಲೆ ವಾಮನನಾಗಿ ಮತ್ತೆ ಪರಶುರಾಮನಾಗಿ ಮುಂದೆ ಇಷ್ಟು ಸಂಕ್ಷಿಪ್ತವಾಗಿ ಹೇಳಿ ಮುಂದೆ ವಿಸ್ತಾರವಾಗಿ ರಾಮದೇವರ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ಮುಂದೆ ಆ ನರಸಿಂಹಾವತಾರದ ಭಾಗದ ಚಿಂತನೆಯನ್ನ ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿಂತ ಇಂದಿನ ಪಾಠವನ್ನ ಶ್ರೀಕೃಷ್ಣ ಅರ್ಪಣಮಸ್ತು.